ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಮೊದಲನೇದಾಗಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಚಿಕ್ಕ ಒಂದು ಸಂಕೇತ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವಿಡಿಯೋ ವಿಶೇಷವಾಗಿ ನಿಮಗೆ ಸಜೆಸ್ಟ್ ಆಗಿದೆ, ಅದು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದಿರುತ್ತೆ, ಹಾಗಾಗಿ ಆ ಥರ ನೋಡ್ತಿರ್ತೀರ. ಬಟ್ ಬೇರೆಯವ್ರಿಗೆ ಇದು ಸಜೆಸ್ಟ್ ಆಗ್ತಿದೆ, ನೀವು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ವೀಡಿಯೋಸ್ಗಳು ನಿಮಗೆ ರೆಕಮೆಂಡ್ ಆಗೋದೇ ನಿಮಗೆ ಒಂದು ಸಂದೇಶ ಕೊಡೋಕ್ಕೆ, ಯೂನಿವರ್ಸ್ ಕಡೆಯಿಂದ ಆದರೂ ಆಗಿರ್ಬೋದು ಅಥವಾ ದೇವ್ರ ಕಡೆಯಿಂದ ಆದರೂ ಆಗಿರ್ಬೋದು, ಯಾವುದಾದ್ರು ಒಂದು ಪಾಸಿಟಿವ್ ಎನರ್ಜಿ ಅಥವಾ ಸಕಾರಾತ್ಮಕ ಶಕ್ತಿಯಿಂದ ನಿಮಗೆ ಒಂದು ಒಳ್ಳೆಯ ಸಂಕೇತವನ್ನು ನಿಮಗೆ ದೇವರು ಕೊಡ್ತಾ ಇರ್ತಾನೆ ಅಂತಲೇ ಹೇಳ್ಬೋದು. ಇದು ಕೂಡ ಅದೇ ರೀತಿಯಿಂದ ನೀವು ಅಂದ್ಕೊಬೋದು. ಹಾಗಾಗಿ ನೀವು ಆದಷ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದಾದ್ರು ಒಂದು ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಇದ್ದಾಗ ನಿಮ್ಮ ಇಷ್ಟದೇವರ ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರ ಕೂಡ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ವಿಶೇಷವಾಗಿ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಇಮೇಜಲ್ಲಿ ನಾರ್ಮಲ್ ಆಗಿ 2 ನಂಬರ್ ಇದೆ, ಇಲ್ಲಿ 2 ಸ್ಟಾರ್ ಇದೆ, 777 ಹಾಗೂ 999. ಇದರಲ್ಲಿ ಒಂದು ಸ್ಟಾರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. 777 ಅಥವಾ 999 ಎರಡರಲ್ಲಿ ಒಂದು ಸ್ಟಾರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಯಾವ ರೀತಿ ಆಯ್ಕೆ ಮಾಡಬೇಕು ಅಂದರೆ, ವಿಶೇಷವಾಗಿ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರು ಅಥವಾ ಯಾವುದಾದ್ರು ಒಂದು ಪಾಸಿಟಿವ್ ಎನರ್ಜಿನ ನೀವು ಥಿಂಕ್ ಮಾಡಿ ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅನ್ನೋದು ಅಥವಾ ಯಾವ ಒಂದು ಸ್ಟಾರ್ ಅನ್ನೋದು ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಸ್ಟಾರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ 2 ಸ್ಟಾರ್ ಇದೆ, 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇನ್ನು ವೀಡಿಯೋ ಸ್ಟಾರ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಬಾರಿ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು 777 ಇರುವಂತಹ ಸ್ಟಾರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಸ್ಪೆಷಲ್ ಸಂದೇಶವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಬರುವಂತಹ ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳಾಗಲಿ ಅಥವಾ ಸಾಕಷ್ಟು ಒಂದು ಒಳ್ಳೆಯ ಒಂದು ಯೋಗಗಳು ನಿಮಗೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಈ ಒಂದು ಬರುವಂತಹ ಕೆಲವೊಂದು ದಿನಗಳಲ್ಲಿ, ಅದು ಯಾವ ದಿನ ಇವತ್ತು ಅಂತ ಹೇಳೋಕ್ಕಾಗಲ್ಲ ಅಥವಾ ನಾಳೆ ಅಂತ ಹೇಳೋಕ್ಕಾಗಲ್ಲ, ಇನ್ನೊಂದು 15ರಿಂದ 20 ದಿನದ ಒಳಗಡೆ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಅದು ಯಾವ ರೀತಿಯಾದರೂ ಆಗಿರ್ಬೋದು, ಆದರೆ ಹಾಗೇ ಆಗುತ್ತೆ. ಅದು ಯಾವ ರೀತಿ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಾದರೂ ಆಗಿರ್ಬೋದು, ನೀವು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡು ನೀವು ಸ್ವಲ್ಪ ದಿನದಿಂದ ಕಾಯ್ತಿದ್ದೀರಾ. ಅಂದರೆ ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ಅಲ್ಲ, ಶಾರ್ಟ್ ಟರ್ಮ್ ಗೋಲ್ನ ನೀವು ಅಚೀವ್ ಮಾಡಬೇಕು ಅಂತ ಕೆಲವೊಂದು ದಿನಗಳಿಂದ ನೀವು ಸ್ವಲ್ಪ ಪರದಾಡ್ತಿದ್ದೀರಾ. ಚಿಕ್ಕ ಪುಟ್ಟ ವಿಷಯಗಳಾಗಿರ್ಬೋದು, ದೊಡ್ಡ ವಿಷಯನೂ ಆಗಿರ್ಬೋದು, ಚಿಕ್ಕ ಪುಟ್ಟ ವಿಷಯನೂ ಆಗಿರ್ಬೋದು, ತುಂಬ ಅದಕ್ಕೆ ಕಷ್ಟಪಡ್ತಿದ್ದೀರಾ. ರೀಸೆಂಟಾಗಿ ಕೆಲವೊಂದು ತಿಂಗಳಿಂದ, ವರ್ಷಗಳ ಒಂದು ಗುರಿ ಅಲ್ಲ, ಕೆಲವೊಂದು ತಿಂಗಳಿಂದ ನೀವು ಇಟ್ಕೊಂಡಿರೋಂತಹ ಕೆಲವೊಂದು ಗುರಿ. ಸೊ ಅದು ನಿಮಗೆ ಈಡೇರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಸಂದೇಶ ಇಲ್ಲಿ ಕೊಡ್ತಾ ಇದೆ. ಅದರಲ್ಲೂ ಕೂಡ ಸ್ಪೆಷಲಿ ನೀವು ಇಲ್ಲಿವರೆಗೂ ಅದಕ್ಕಂತ ಕಷ್ಟಪಡ್ಕೊಂಬಂದಿದ್ದೀರಾ. ಅದಕ್ಕೆ ನಿಮಗೆ ಒಂದು ದಾರಿ ಸಿಗುತ್ತೆ. ಒಳ್ಳೆ ದಾರಿ ಅಂದರೆ ಆ ಸಾಧನೆಯನ್ನು ಅಥವಾ ಆ ಒಂದು ಗುರಿಯನ್ನು ತಲುಪೋಕ್ಕೆ ನಿಮಗೆ ಏನು ಹೆಲ್ಪ್ ಬೇಕು, ಬೇರೆಯವರಿಂದ ಆದರೂ ಆಗಿರ್ಬೋದು ಅಥವಾ ಏನೋ ಒಂದು ಫೈನಾನ್ಸಸ್ ಅಂದರೆ ನಿಮಗೆ ದುಡ್ಡಿನ ಒಂದು ಅವಶ್ಯಕತೆ ಯಾರಿಂದನೋ ಬೇಕಾಗಿರುತ್ತೆ, ಅವರು ನಿಮಗೆ ಆ ಒಂದು ಹಣದ ಸಹಾಯ ಮಾಡೋದಾಗಲಿ ಅಥವಾ ಇಂತಹ ಏನಾದರೂ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗೆ ಆ ಒಂದು ಗುರಿಯನ್ನು ನಿಮಗೆ ತಲುಪೋಕ್ಕೆ ಈ ಒಂದು ಸಹಾಯ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಇಟ್ಕೊಂಡಂಥ ಒಂದು ಗುರಿ ಅನ್ನೋದು ಆದಷ್ಟು ಬೇಗ ಈಡೇರುತ್ತೆ ಅನ್ನೋ ಒಂದು ಸಂಕೇತ ಅಂತೂ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನೀವು ಹೆದರುವಂಥ ಅವಶ್ಯಕತೆ ಏನಿಲ್ಲ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಅಂದರೆ ನೀವೇನೋ ಒಂದು ಗುರಿ ಇಟ್ಕೊಂಡಿದ್ದೀರ ಅಂದರೆ ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಗುರಿನ ಇಟ್ಕೊಂಡಿರ್ತೀರ. ಸೊ ಆ ಒಂದು ಗುರಿ ಅನ್ನೋದು ನಿಮಗೆ ಆದಷ್ಟು ಬೇಗ ಈಡೇರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನು ವಿಶೇಷವಾಗಿ ಇದಲ್ಲದೆ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಈ ಒಂದು ಗುರಿಯನ್ನು ತಲುಪೋಕ್ಕೆ ಯಾರಾದರೂ ಒಂದು ಹೊಸ ವ್ಯಕ್ತಿಗಳು ಅಥವಾ ಯಾರಾದರೂ ಒಂದು ಫ್ರೆಂಡ್ ಆಗಿರ್ಬೋದು ಅಥವಾ ಯಾರೋ ಒಂದು ಹೊಸ ವ್ಯಕ್ತಿಗಳಾಗಿರ್ಬೋದು, ಅವರ ಒಂದು ಸಹಾಯ ಹಸ್ತ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಅಂದರೆ ನಿಮ್ಮ ಹಳೆ ಫ್ರೆಂಡ್ ಅಂತ ಹೇಳ್ತಿಲ್ಲ, ಯಾರೋ ಒಬ್ಬರು ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾರೆ, ಹೊಸ ಫ್ರೆಂಡ್ ಆದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಬ್ಬರು ದೂರದಲ್ಲಿ ಪರಿಚಯ ಇದ್ದವರು, ಅಂದರೆ ನಿಮಗೆ ಲಾಂಗಾಗಿ ಅಂದರೆ
ಹಳೆಯ ಪರಿಚಯ ಇರುತ್ತೆ ಅಥವಾ ಒಂದೆರಡು ಸತಿ ನೋಡಿರ್ತೀರ. ಬಟ್ ಈ ಒಂದು ಟೈಮಲ್ಲಿ ಏನೋ ಒಂದು ವಿಷಯಕ್ಕೆ ನೀವಿಬ್ಬರು ಪರಿಚಯ ಆಗಿ ಅವರಿಂದ ನಿಮ್ಗೆ ಏನಾದರೂ ಒಂದು ಸಹಾಯ ಆಗಬೇಕಾಗಿರೋದು, ಅಂದರೆ ಈ ಒಂದು ಗುರಿಯನ್ನು ತಲುಪೋಕ್ಕೆ ಏನು ಸಹಾಯ ಆಗಬೇಕೋ ಆ ಒಂದು ಸಹಾಯ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಸೊ ಯಾರಾದರೂ ಒಬ್ಬರು ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಅಥವಾ ಏನಾದರೂ ಒಂದು ಹೇಳಬೇಕು ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಸಮಯದಲ್ಲಿ. ಯಾಕಂದರೆ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಹೊಸ ವ್ಯಕ್ತಿಗಳ ಒಂದು ಆಗಮನ ಆದರೆ ಅದನ್ನು ನೀವು ನಿಮ್ಮ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕಾಗತ್ತೆ, ನಿಮಗೆ ಏನಾದರೂ ಅವರಿಂದ ಒಳ್ಳೆಯದಾಗತ್ತೆ ಅಂತ. ಹಾಗಂತ ಅವ್ರ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳ್ತಿಲ್ಲ. ಬಟ್ ಆದರೆ ಯಾರಾದರೂ ಒಬ್ಬರು ಹೊಸಬ್ರು ಮಾತಾಡಿದ್ರೆ ನೀವು ಚೆನ್ನಾಗಿ ಮಾತಾಡಿ ಪರಿಚಯ ಮಾಡ್ಕೊಳ್ಳಿ. ಇದರಿಂದ ಅವರಿಂದ ಏನಾದರೂ ಒಂದು ಒಳ್ಳೆ ಪಾಸಿಟಿವ್ ಹೆಲ್ಪ್ ಆದರೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾದರೆ ಅದು ನಿಮಗೆ ಪಾಸಿಟಿವ್ ಅಂತ ಹೇಳ್ಬೋದು. ಹಾಗಾಗಿ ಯಾರಾದರೂ ಹೊಸ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಥವಾ ಏನಾದರೂ ಈ ಥರ ಹೊಸ ಒಂದು ಪರಿಚಯ ಎಲ್ಲ ಆದರೆ ಆದಷ್ಟು ಅವರ ನಂಬರ್ಗಳು, ಕಾಂಟ್ಯಾಕ್ಟ್ಗಳು ಇಟ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಅಂತ ಹೇಳ್ಬೋದು. ಸೊ ಇದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇದು ಬಿಟ್ಟರೆ ಹಣಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲೂ ಕೂಡ ನಿಮಗೆ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅಂತ ಇಲ್ಲಿ ತೋರಿಸ್ತದೆ. ನಾನು ಮುಂಚೆನೇ ಹೇಳಿದೆ, ನಿಮಗೆ ಫೈನಾನ್ಸಸ್ ಏನಾದರೂ ಬೇಕು ಬೇರೆಯವರಿಂದ, ಅಂದರೆ ದುಡ್ಡಿನ ಒಂದು ಸಮಸ್ಯೆಯಿಂದ ನೀವು ಅಥವಾ ದುಡ್ಡಿನ ಒಂದು ಸಹಾಯ ನಿಮಗೆ ಬೇರೆಯವರಿಂದ ಬೇಕು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂದರೆ ಅದು ಕೂಡ ಸಿಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. ಸೊ ಅದರ ಬಗ್ಗೆಯೂ ಕೂಡ ನೀವು ಇದು ಟ್ರೈ ಮಾಡ್ಬೋದು. ಅಂದರೆ ದುಡ್ಡಿನ ಫೈನಾನ್ಸಸ್ನ ನೀವು ಸೆಟ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡ್ಬೋದು. ಅದು ಕೂಡ ಇಲ್ಲಿ ಸಕ್ಸಸ್ ಆಗುವಂಥ ಚಾನ್ಸಸ್ಗಳು ತುಂಬ ಹೆಚ್ಚಾಗಿ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಹಾಗಿದ್ದರೆ ತಡ ಮಾಡಬೇಡಿ, ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು 999 ನಂಬರನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತಹ ಬದಲಾವಣೆ ನಿಮಗೆ ಈ ಒಂದು ಸಮಯದಲ್ಲಿ, ಅಂದರೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾಗಿರುತ್ತೆ ಅಂದರೆ ಈ ಒಂದು ಕೆಲವು ದಿನಗಳ ಹಿಂದೆ ನೀವು ಒಂದು ಫೇಲ್ಯೂರನ್ನು ನೀವು ಅನುಭವಿಸಿರ್ತಾರೆ ನಿಮ್ಮ ಜೀವನದಲ್ಲಿ. ಅದು ನಿಮಗೆ ಏನೋ ಒಂದು ಕಷ್ಟದಿಂದ ನೀವು ಆಚೆ ಬಂದಿದ್ದೀರಾ, ತುಂಬ ಒಂದು ದೊಡ್ಡ ಹಾರ್ಟ್ ಬ್ರೇಕಿಂದ ನೀವು ಆಚೆ ಬಂದಿದ್ದೀರಾ ಅಂತಲೇ ಹೇಳ್ಬೋದು. ಅಂದರೆ ಮನಸ್ಸಿಗೆ ತುಂಬ ನೋವಾಗಿದೆ ನಿಮಗೆ ಈ ಒಂದು ಸಮಯದಲ್ಲಿ, ಅಂದರೆ ಈ ಒಂದು ಹಿಂದಿನ ಸಮಯದಲ್ಲಿ. ಸೊ ಇದರಿಂದ ಈಗಷ್ಟೇ ಆಚೆ ಬಂದಿರ್ತೀರ. ಹಾಗಾಗಿ ನಿಮ್ಮ ಜೀವನಕ್ಕೆ ಒಂದು ಹೊಸತನ ಬೇಕಾಗಿದೆ. ಏನಂದರೆ ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬೇಕು ಅಥವಾ ಪಾಸಿಟಿವ್ ಸ್ಟಾರ್ಟ್ ಅನ್ನೋದು ಬೇಕಾಗಿರುತ್ತೆ. ಅದನ್ನೆಲ್ಲ ಮರೆತು ನಿಮಗೆ ಒಂದು ಒಳ್ಳೆಯ ಜೀವನ ಮಾಡಬೇಕು ಅನ್ನೋದು ತಲೆಯಲ್ಲಿ ಬರಬೇಕು ಆ ಒಂದು ವಿಚಾರ ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕಾಗತ್ತೆ. ಅದು ನಿಮಗೆ ಬರುತ್ತೆ. ಯಾಕಂದರೆ ಈ ಸ್ವಲ್ಪ ಹೊತ್ತಾಗಿದೆ ಆ ಒಂದು ಫೇಲ್ಯೂರ್ ಆಗಿ ಅಥವಾ ಒಂದು ಹಾರ್ಟ್ ಬ್ರೇಕ್ ಆಗಿ ಸ್ವಲ್ಪ ಕೆಲವೊಂದು ದಿನಗಳಾಗಿದೆ ಆಲ್ರೆಡಿ. ಸೊ ನೀವು ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ಒಂದು ಮೋಟಿವೇಶನ್ ಅನ್ನೋದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಮುಂಬರುವಂಥ ದಿನಗಳಲ್ಲಿ. ಯಾಕಂದರೆ ಒಂದು ಫೇಲ್ಯೂರನ್ನು ಕಂಡಿರ್ತೀರ. ಸೊ ಮತ್ತೆ ನಾನು ಫೇಲ್ ಆಗಬಾರ್ದು ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ. ಅದನ್ನು ನೀವು ಬಳಸ್ಕೊಂಡ್ರೆ ನೀವು ತುಂಬ ಒಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ನಿಮಗೆ ಬಿಸ್ನೆಸ್ ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡ್ಬೋದು. ನಿಮಗೆ ಎಲ್ಲ ಥರ ನಿಮಗೆ ಐಡಿಯಾಗಳು ಈ ಒಂದು ತಲೆಯಲ್ಲಿ ಓಡಾಡ್ತಿರುತ್ತೆ. ಇವಾಗ ನಾನು ಹೇಳ್ತಿರೋದು ನೀವು ರಿಲೇಟ್ ಮಾಡ್ಕೊತಿರ್ಬೋದು. ಇದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ.
ಪಾಸಿಟಿವ್ ಆಗಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಒಂದು ಜಾಬ್ಗೆ ಸೇರ್ಕೊಬೇಕು ಅಂದರೆ ಜಾಬ್ಗೆ ಸೇರ್ಕೊಳ್ಳಿ. ಬೇರೆ ಏನೋ ಒಂದು ಮಾಡಬೇಕು ಅನ್ನೋದೊಂದು ಆಸೆ ಇದ್ದರೆ ಏನಾದರೂ ಮಾಡಿ, ನಿಮಗೆ ಅದರಿಂದ ಸಕ್ಸಸ್ ಸಿಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಾಣ್ತಿದೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇಲ್ಲಿ ತೋರಿಸ್ತದೆ. ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಸೊ ತುಂಬ ಒಳ್ಳೆ ಚೇಂಜಸ್ ಅನ್ನೋದು ಇದೆ, ತುಂಬ ಒಳ್ಳೆ ಏನಂತಾರೆ ಪ್ರಿಡಿಕ್ಷನ್ ಅನ್ನೋದು ಇಲ್ಲಿ ಕಾಣಿಸ್ತದೆ. ಹಾಗಾಗಿ ಆದಷ್ಟು ನೀವು ಪಾಸಿಟಿವ್ ಆಗಿ ಇದನ್ನು ಬಳಸ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅನ್ನೋದೇ ನಾನು ನಿಮಗೆ ಸಲಹೆಯನ್ನು ಕೊಡ್ಬೋದು, ಇನ್ನೇನು ಹೇಳೋಕ್ಕಾಗಲ್ಲ. ಹಾರ್ಟ್ ಬ್ರೇಕ್ಸು ಪ್ರಾಬ್ಲಮ್ಸ್ ಅನ್ನೋದು ಹಾಗೇ ಆಗುತ್ತೆ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಹಾಗೇ ಆಗುತ್ತೆ. ಅದರಿಂದ ಯಾವ ರೀತಿ ಆಚೆ ಬರೋದು, ಅದರಿಂದ ಏನಂತಾರೆ ಬೌನ್ಸ್ ಬ್ಯಾಕ್ ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನಿಮ್ಗೆ ಇಲ್ಲಿ ಒಳ್ಳೆಯ ಒಂದು ಪ್ರಿಡಿಕ್ಷನ್ಸ್ ಇದೆ, ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಸೊ ಇನ್ನೂ ಕಂಪ್ಲೀಟಾಗಿ ಹೇಳಿದ್ದೀನಿ. ಇನ್ನು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಯಾವ ನಂಬರನ್ನು ಸೆಲೆಕ್ಟ್ ಮಾಡಿದೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವ್ದಾದ್ರು ಇದ್ದರೆ ಅದನ್ನು ಕೂಡ ನಾನು ಮುಂಚೆನೇ ಹೇಳಿದ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.